ಶಿವರಾತ್ರಿ ಹಬ್ಬವನ್ನು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ಪ್ರತಿಯೊಬ್ಬ ಹಿಂದುವೂ ಸಹ ಶಿವರಾತ್ರಿಯನ್ನು ಆಚರಣೆ ಮಾಡುವಂಥದ್ದು ಶ್ರೇಷ್ಠತೆ ಮತ್ತು ಮಾಡಲೇಬೇಕಾದಂತಹ ಒಂದು ಹಬ್ಬ. ನಾವೆಲ್ಲರೂ ಸಹ ಶಿವರಾತ್ರಿಯ ಆಚರಣೆಯನ್ನು, ಅದರಲ್ಲೂ ಸಹ ಭಗವಂತನ ಔಪಾಸನೆಯನ್ನು ನಾವೆಲ್ಲರೂ ಮಾಡ್ತಿರ್ತೀವಿ. ಅದರಲ್ಲಿ ಕ್ರಮಗಳನ್ನು ಅನುಸರಿಸ್ಬೇಕು ನಾವು. ಶಿವರಾತ್ರಿ ಅಂದ ತಕ್ಷಣವೇ ಅದರದೇ ಆದ ಒಂದು ಕ್ರಮ, ಅದರದೇ ಒಂದು ರೀತಿ, ಶಾಸ್ತ್ರ ಇದೆಲ್ಲವೂ ಸಹ ಇರುತ್ತೆ. ಶಿವರಾತ್ರಿಯಲ್ಲಿ ನಾವು ಭಗವಂತನ ಔಪಾಸನೆಗೆ ಎಷ್ಟು ಮಹತ್ವವನ್ನು ಕೊಡ್ತೇವೋ ಅದಕ್ಕೆ 2 ಪಟ್ಟು ಮಹತ್ವವನ್ನು ಶಿವರಾತ್ರಿಯ ಜಾಗರಣೆಗೆ ಕೊಡ್ತೇವೆ. ಅದಕ್ಕೆ ಒಂದು ಪುರಾತನವಾದ ಒಂದು ಇತಿಹಾಸವನ್ನು ಸಹ ನಾವು ಕೆದಕಬೇಕಾಗ್ತದೆ. ಸಮುದ್ರ ಮಥನ ಕಾಲದಲ್ಲಿ ದೇವತೆಗಳು, ಅಸುರರು ಮಂದಾರ ಪರ್ವತವನ್ನಿಟ್ಟು ಕ್ಷೀರಸಾಗರವನ್ನು ಕಡಿತಾರೆ. ಅಮೃತ ಅದರಲ್ಲಿ ಉದ್ಭವವಾಗಬೇಕು. ಅಮೃತ ಹುಟ್ಟೋದಕ್ಕಿಂತಲೂ ಸಹ ಮೊದಲು ಹುಟ್ಟಿದ್ದಂಥದ್ದು ವಿಷ. ಆ ವಿಷ, ಆಲಾಹಲ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಘಾತವನ್ನು ಮಾಡ್ತಿತ್ತು ಅಂತಂದರೆ ಅದು ಇಡೀ ವಿಶ್ವದ ಸಂಕುಲಗಳನ್ನು ನಾಶ ಮಾಡುವಂಥ ಶಕ್ತಿ ಉಳ್ಳಂತಹ ವಿಷ. ಅದನ್ನು ತಕ್ಷಣವೇ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಪರಮೇಶ್ವರ ಬಂದು ಆಲಾಹಲವನ್ನು, ಆ ವಿಷವನ್ನು ನುಂಗಿದ ಅಂತ. ಆ ಸಂದರ್ಭದಲ್ಲಿ ಅವನನ್ನು ಉಪಾಸನೆಗೋಸ್ಕರವಾಗಿ, ಲೋಕ ಕಲ್ಯಾಣಕ್ಕೆ ಮಾಡಿದಂತಹ ಇಂಥ ಉಪಕಾರಕ್ಕೋಸ್ಕರವಾಗಿ, ಕೃತಜ್ಞತೆಗೋಸ್ಕರವಾಗಿ ದೇವಾನುದೇವತೆಗಳು ಶಿವನ ಉಪಾಸನೆಯನ್ನು ಮಾಡುತ್ತಾ, ಅವನ ಜಾಗರಣೆಯನ್ನು, ಆಚರಣೆಯನ್ನು, ಭಜನೆಯನ್ನು, ಕೀರ್ತನೆಯನ್ನು ಮಾಡುತ್ತಾ ರಾತ್ರಿ ಪೂರವಾಗಿ ಇಡೀ ದೇವಾನುದೇವತೆಗಳ ಸಂಕುಲ ಭಗವಂತನ ಉಪಾಸನೆಯನ್ನು ಮಾಡಿ ಅವನನ್ನು, ಶಿವನನ್ನು ಧ್ಯಾನವನ್ನು ಮಾಡುತ್ತೆ. ಅಂತಹ ಶುಭದಿನವೇ ಶಿವರಾತ್ರಿ. ಭಗವಂತ ಅತ್ಯಂತ ಬೇಗ ಒಲಿದು ವರವನ್ನು ಕೊಡುವಂಥದ್ದು ಯಾವುದಕ್ಕೆ ಅಂದರೆ ಆಚರಣೆಗಳಿಗೆ. ಶಿವನಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಏನು ಅಂತಂದರೆ ಅಭಿಷೇಕ ಪ್ರಿಯ. ಮಹಾವಿಷ್ಣು ಅಲಂಕಾರ ಪ್ರಿಯವಾದರೆ ಶಿವ ಅಭಿಷೇಕ ಪ್ರಿಯ. ಒಂದೊಂದು ಜಾವಗಳಿಗೂ ಒಂದೊಂದು ಅಭಿಷೇಕವನ್ನು ಮಾಡುವಂಥ ಕ್ರಮಗಳಿರುತ್ತೆ. ನಾವೊಂದು ಶಿವರಾತ್ರಿಯ ಹಬ್ಬ ದಿನದಂದು ಪ್ರಾತಃ ಕಾಲದಲ್ಲಿ ಎದ್ದುಕೊಳ್ಬೇಕು. ಪ್ರಾತಃ ಕಾಲ ಅಂತ ಅಂದರೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಎದ್ದು ಹೆಂಗಳೆಯರು ಸ್ನಾನವನ್ನು ಮಾಡಿ ಹೊಸಲುಗಳಿಗೆ ಅರ್ಶಿನ ಕುಂಕುಮವನ್ನಿಟ್ಟು ಮನೆಯ ಮುಂಭಾಗದಲ್ಲಿ ರಂಗೋಲಿಯನ್ನಿಟ್ಟು ನಂತರದಲ್ಲಿ ಅವರ ನಿತ್ಯ ಕೈಂಕರ್ಯಗಳಿಗೆ ಅವರು ಆರಂಭವನ್ನು ಮಾಡಿಕೊಳ್ತಾರೆ. ಪುರುಷರು ಎದ್ದ ತಕ್ಷಣವೇ ಅಭ್ಯಂಜನ ಸ್ನಾನವನ್ನು, ಅಂದರೆ ಎಣ್ಣೆಯ ಸ್ನಾನ ಅಂತ ಹೇಳ್ತಿರ್ತೀವಿ, ಆ ಸ್ನಾನವನ್ನು ಮಾಡಿ ನಂತರದಲ್ಲಿ ಭಗವಂತನ ಉಪಾಸನೆಗೆ ಸಿದ್ಧತೆಗಳನ್ನು ಮಾಡಿಕೊಂಡು ಆ ದಿನವೆಲ್ಲವೂ ಸಹ ಶಿವರಾತ್ರಿ ದಿನದಂದು ಸಂಪೂರ್ಣವಾದಂಥ ಉಪವಾಸದ ದಿನ. ಉಪವಾಸ ಇರಬೇಕು ಅಂತಂದರೆ ಗುರುಗಳೇ ಹಾಗಾದರೆ ಏನೇನು ತಿನ್ನಬೇಕು ಅಂತ ಕೇಳಬಾರ್ದು. ಉಪವಾಸ ಅಂತ ಅಂದರೆ ಹಾಲಿಗೆ ಕ್ಷೀರಕ್ಕೆ ಮಾತ್ರ, ಕ್ಷೀರಕ್ಕೆ ಮತ್ತು ನೀರಿಗೆ ಮಾತ್ರ ಭೇದವಿಲ್ಲ. 1 ಗ್ಲಾಸ್ ಹಾಲನ್ನು ಕುಡಿಬೋದು, 1 ಗ್ಲಾಸ್ ನೀರು ಕುಡಿಬೋದು. ಉಪವಾಸ ಇರ್ತೀನಿ ನೀವು ಒಟ್ಟು 1-2 kg ಹಣ್ಣು, 1-2 kg ಅವಲಕ್ಕಿ ಮಾಡ್ಕೊಂಡು ತಿಂದರೆ ಅದು ಉಪವಾಸ ಅನ್ನಿಸ್ಕೊಳ್ಳೋದಿಲ್ಲ. ಉಪವಾಸ ಅಂತ ಅಂದರೆ ಉಪ ಅಂದರೆ ಹತ್ತಿರ, ವಾಸ ಅಂದರೆ ಅಲ್ಲಿ ಇರುವಂಥದ್ದು, ದೇವರಿಗೆ ಹತ್ತಿರವಾಗೋದಕ್ಕೆ ಉಪವಾಸ ಅಂತ ಅನ್ನುವಂಥದ್ದು. ಉಪವಾಸವಿದ್ದರೆ ನಿಮಗೆ ಏಕಾಗ್ರತೆ ಬರುತ್ತೆ, ಭಗವಂತನ ಮೇಲೆ ಧ್ಯಾನವನ್ನು ಬರುತ್ತೆ. ಯಾವಾಗಲೂ ಸಹ ಅವನ ಅಕ್ಷರಗಳನ್ನೇ ನಾವು ನಮನವನ್ನು ಮಾಡ್ತಿರ್ತೀವಿ, ಪಠಿಸ್ತಾ ಇರ್ತೀವಿ. ಅದರ ನಾನು ಏನಕ್ಕಾಗಿ ಉಪವಾಸ ಇದ್ದೀನಿ ಅನ್ನುವಂಥದ್ದನ್ನು ಅದು ಯಾವಾಗಲೂ ನಮಗೆ ಅದು ಹೇಳ್ತಾ ಇರುತ್ತೆ, ಉಪವಾಸ ಇರುವಂಥದ್ದು. ಅದಕ್ಕೆ ಉಪ ಅಂತಂದರೆ ಹತ್ತಿರ, ವಾಸ ಅಂದರೆ ಇರುವಂಥದ್ದು. ಭಗವಂತನಿಗೆ ಹತ್ತಿರ ಬರುವಂತಹ ದಿನಕ್ಕೆ ಉಪವಾಸ ಅಂತ ಹೇಳ್ತಿರ್ತೀವಿ. ನಂತರದಲ್ಲಿ ನೀವು ಬೆಳಗ್ಗೆ ಸಂಪೂರ್ಣವಾಗಿ ಭಗವಂತನ ಅಲಂಕಾರಗಳನ್ನು, ಪೂಜೆ ಪುನಸ್ಕಾರಾದಿಗಳನ್ನು, ನಾಮಕೀರ್ತನೆಗಳನ್ನು, ಮತ್ತೊಂದು ನೀವೇನು ಮಾಡ್ತಿರ್ತೀರಿ, ಹತ್ತಿರದಲ್ಲಿರುವಂತಹ ದೇವಾಲಯಗಳಿಗೆ ಬಂದು ಭೇಟಿಯನ್ನು ಕೊಡ್ತೀರಿ, ಭಗವಂತನಿಗೆ ಅಭಿಷೇಕವನ್ನು ಮಾಡ್ತಿರ್ತೀವಿ. ಇದೆಲ್ಲವೂ ಮಾಡೋದಕ್ಕಿಂತಲೂ ಸಹ ಹೆಚ್ಚಿನದಾಗಿ ನಾನು ಹೇಳುವಂಥದ್ದು ಇಷ್ಟು ಕ್ರಮಗಳನ್ನು, ಅಭ್ಯಂಜನ ಸ್ನಾನವನ್ನು ಮಾಡ್ಕೊಳ್ತೀರಿ, ಹೊಸ ಹೊಸ ಬಟ್ಟೆಗಳನ್ನು ಧರಿಸ್ಕೊಳ್ತೀರಿ, ಮತ್ತೆ ಭಗವಂತನ ಮನೆಯಲ್ಲಿ ಒಂದು ಪೂಜೆ ಮಾಡ್ತೀರಿ, ಅಥವಾ ಮುಂಚಿತವಾಗಿ ಒಂದು ದೇವಸ್ಥಾನಗಳಿಗೆ ಹೋಗ್ತೀರಿ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಶಿವರಾತ್ರಿ ದಿನದಂದು ತಮ್ಮ ಹೆಸರುಗಳಲ್ಲಿ
ನಮ್ಮ ನಕ್ಷತ್ರಗಳಲ್ಲಿ, ನಮ್ಮ ಕುಟುಂಬದ ಸದಸ್ಯರ ಹೆಸರುಗಳಲ್ಲಿ ಅರ್ಚನೆಯನ್ನು ಮಾಡಿಸಿ. ಏನಕ್ಕಾಗಿ ಅಂತ ಅಂದರೆ, ಶಿವ ಜಗತ್ತಿಗೆ ಜಗತ್ರಕ್ಷಕ ಶಿವ ಅಂತ ಹೇಳ್ತಿರ್ತೀವಿ. ಜಗತ್ತನ್ನು ಸಂರಕ್ಷಣೆ ಮಾಡುವಂಥವನ ಶಿವ, ಲಯಕಾರಕನಾದಂಥವನು ಶಿವ, ಮೃತ್ಯುವಿಕಾರಕನಾದಂಥವನು ಶಿವ. ಎಷ್ಟೋ ಗ್ರಹಗತಿಗಳ ದೋಷದಿಂದ ನಾವು ಈಗೆಲ್ಲ ಕೂಡಿದ್ದೀವಿ. ಉದಾಹರಣೆ ಮೇಷರಾಶಿಗಿರ್ಬೋದು, ಮೇಷರಾಶಿಗೆ ಶನಿ ದೋಷಗಳಿಂದ ಕೂಡಿರುವಂಥದ್ದು, ಗುರುಬಲವಿಲ್ಲದೆ ಇರುವಂತಹ ಸಂದರ್ಭಗಳು. ನಂತರ ಕರ್ಕಾಟಕ ರಾಶಿ ರಾಶಾಧಿಪತಿ ಚಂದ್ರನೇ ಆಗಿರ್ತಾರೆ. ಕನ್ಯಾ ರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿಗೆ ಈಗ 7.5 ನಡೀತಾ ಇರುವಂಥದ್ದು. ಈ ಎಲ್ಲ ರಾಶಿಯವರು ಸಹ, ಈ ರಾಶಿಯಂಥದ್ದೇ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಶಿವನ ಔಪಾಸನೆಯನ್ನು ಶಿವರಾತ್ರಿ ದಿನದಂದು ಮಾಡಬೇಕು. ಯಾಕೆಂದರೆ ಮನುಷ್ಯನಿಗೆ ಪ್ರತಿ ವರ್ಷವೂ ಸಹ ಒಂದಲ್ಲ ಒಂದು ಕಂಟಕಗಳು ಬರ್ತಾ ಇರುತ್ತೆ. ಒಂದು ಸಣ್ಣ ಸಣ್ಣ ಒಂದು ಆಕ್ಸಿಡೆಂಟ್ಗಳಾಗೋದು, ಜಾರಿ ಬೀಳುವಂಥದ್ದು, ಅಪನಿಂದನೆಗಳಿಗೆ ಗುರಿಯಾಗುವಂಥದ್ದು, ಕುಟುಂಬದಲ್ಲಿ ನಾನಾ ರೀತಿ ಕಲಹಗಳು ಸೃಷ್ಟಿಯಾಗುವಂಥದ್ದು, ಇದೆಲ್ಲದಕ್ಕೂ ಸಹ ಇದೆಲ್ಲ ಪರಿಹಾರಕ್ಕೋಸ್ಕರವಾಗಿ ಶಿವನ ಆರಾಧನೆಯನ್ನು ಮಾಡಬೇಕು. ಪ್ರತಿಯೊಂದು ಗ್ರಹಗಳು ಸಹ ಶಿವನ ಅಧೀನದಲ್ಲಿರುತ್ತೆ. ಅಂದರೆ ಈ ಗ್ರಹಗಳಿಗೆಲ್ಲದಕ್ಕೂ ಸಹ ಮೂಲ ಒಡೆಯನಾದಂಥ ದೇವರ್ಯಾರು ಅಂತ ಅಂದರೆ ಪರಮೇಶ್ವರನಾಗಿರ್ತಾನೆ. ಈ ಗ್ರಹಗತಿಗಳ ದೋಷಗಳು ಪರಿಹಾರವಾಗಬೇಕು ಅಂತ ಅಂದಾಗ ನಾವು ಶಿವನ ಔಪಾಸನೆಯನ್ನು ಮಾಡೋದ್ರಿಂದ ಆ ಶಿವನ ಔಪಾಸನೆಗಳಿಂದ ಗ್ರಹ ದೋಷಗಳು ಕಡಿಮೆ ಆಗುತ್ತೆ. ನಮಗೆ ಆಗುವಂಥ ಅವಘಡಗಳು, ಆಗುವಂಥ ಸಮಸ್ಯೆಗಳು, ಗೊಂದಲಗಳು ಇವೆಲ್ಲವೂ ಸಹ ಕಡಿಮೆ ಆಗಲಿಕ್ಕೆ ಭಗವಂತನ ಅನುಗ್ರಹವಾಗುತ್ತೆ. ಭಗವಂತನ ಅನುಗ್ರಹವಾದರೆ ಗ್ರಹಗಳಿಕತ್ತಿಗಳ ದೋಷಗಳು ಸ್ವಲ್ಪ ನಮಗೆ ಕ್ಷೀಣಿಸುತ್ತೆ, ನಮಗೆ ಕಡಿಮೆ ಆಗುತ್ತೆ. ಆಗುವಂಥ ದೊಡ್ಡ ದೊಡ್ಡ ಅಪಘಾತಗಳು, ಅವಘಡಗಳು ನಮಗೇನಾಗುತ್ತೆ, ಅಲ್ಪ ಪ್ರಮಾಣದಲ್ಲಿ ಆಗಿ ನಮಗೆ ಅದು ಗೋಚಾರಕ್ಕೆ ಬರದ ರೀತಿಯಲ್ಲಿ ಸಮಸ್ಯೆಗಳು ನಮಗೆ ಪರಿಹಾರವಾಗಿಬಿಟ್ಟಿರುತ್ತೆ. ಅದಕ್ಕೆ ಮೂಲ ಕಾರಣ ಏನು ಅಂತ ಅಂದರೆ ಪರಮೇಶ್ವರನ ಧ್ಯಾನ, ಪರಮೇಶ್ವರನ ಉಪಾಸನೆ, ಇದೆಲ್ಲವೂ ಸಹ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣವೇ ಏನೋ ಮನೇಲಿ ಹೇಳಿದ್ರು ಅಂತ ಸ್ನಾನವನ್ನು ಮಾಡಿಬಿಟ್ಟು ಒಂದು ಬಟ್ಟೆ ಹಾಕ್ಕೊಂಡು ತಿರ್ಗಿ ಅದು ಇದು ತಿನ್ಕೊಂಡು ಹೊರಗಡೆ ಓಡಾಡ್ಕೊಂಡು ಇರೋದಕ್ಕಿಂತಲೂ ಸಹ ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಭಗವಂತನ ಧ್ಯಾನ ನಿಮ್ಮ ಕುಟುಂಬದ ಹೆಸರಲ್ಲಿ, ನಿಮ್ಮ ಹೆಸರುಗಳಲ್ಲಿ ಶಿವನಿಗೆ ಅವತ್ತ ವಿಶೇಷವಾಗಿ ಶಿವನಿಗೆ ಬಿಲ್ವ ಪತ್ರೆ ಬಹಳ ಪ್ರಿಯವಾಗಿರುವಂಥ ಪತ್ರೆ. ಬಿಲ್ವ ಪತ್ರೆಯಿಂದ ನಿಮಗೆ ಸಾಧ್ಯವಾಗಿ ಎಲ್ಲಾದರೂ ಸಿಕ್ಕಿದ್ರೆ, ತುಂಬೆ ಹೂಗಳು ಸಿಕ್ಕಿದ್ರೆ ತುಂಬೆ ಹೂಗಳಿಂದ ಶಿವನಿಗೆ ಸಂಕಲ್ಪ ಮುಖಾಂತರವಾಗಿ ಒಂದು ಅರ್ಚನೆಯನ್ನು ಮಾಡಿಸಿ. ಎಷ್ಟೋ ಗ್ರಹಗತಿಗಳ ದೃಷ್ಟಿದೋಷಗಳ ಪರಿಹಾರವಲ್ಲಾಗ್ಬಿಡುತ್ತೆ. ಅನಂತರದಲ್ಲಿ ನೀವು ಉಪವಾಸವಿರ್ತೀರಿ, ನನಗೆ ಉಪವಾಸ ಇರೋಕ್ಕಾಗಲಿಲ್ಲ, ನಾನೇನೋ ಒಂದು ಊಟವನ್ನು ಮಾಡ್ಕೊಳ್ತೀನಿ ಅಂತ ಅಂದರೂ ಸಹ ನೀವು ಸಾಯಂಕಾಲ, ಹೆಚ್ಚಿನದಾಗಿ ಸಾಯಂಕಾಲ ಭಗವಂತನ ಉಪಾಸನೆ ನೀವು ಬೆಳಗ್ಗೆ ಏನು ದರ್ಶನ ಮಾಡಿರ್ತೀರೋ ಅದಕ್ಕಿಂತಲೂ ಹೆಚ್ಚಿನದಾದಂಥ ಫಲವನ್ನು ಕೊಡುವಂಥದ್ದು ರಾತ್ರಿ ಕಾಲದ ದರ್ಶನ. ಅನಂತರದಲ್ಲಿ ನೀವು ಸಾಧ್ಯವಾದರೆ ಎಲ್ಲರೂ ಆಲ್ಮೋಸ್ಟ್ ಇರಬೇಕಾಗ್ತದೆ. ಎಲ್ಲ ಕಡೆ ಆಚರಣೆಗಳು ನಡೀತಾ ಇರ್ತದೆ. ಅಂದರೆ ಶಿವರಾತ್ರಿಯ ಆಚರಣೆ, ಶಿವರಾತ್ರಿಯ ಜಾಗರಣೆಗಳು ನಡೀತಾ ಇರುತ್ತೆ. ನಮ್ಮ ದೇವಸ್ಥಾನದಲ್ಲೂ ಸಹ ಶಿವರಾತ್ರಿ ಜಾಗರಣೆ ಇರುತ್ತೆ. ಒಂದು ಹರಿಕಥೆಯನ್ನು, ಒಂದು ಭಜನೆಯನ್ನು, ಒಂದು ಕೀರ್ತನೆಯನ್ನು ಅದೆಲ್ಲವೂ ಸಹ ಅಲ್ಲಿ ನೇಮಿಸಿರುತ್ತೆ. ನಿಮಗೆ ಯಾವುದೇ ವಿಧವಾದಂತಹ ನಿದ್ರೆಗಳು ಬಾರದಂತೆ ಅದೆಲ್ಲವೂ ಸಹ ಭಗವಂತನ ಉಪಾಸನೆಗಳಿಂದ ನಾವು ಕೂಡಿರ್ತೇವೆ. ನಂತರದಲ್ಲಿ ರಾತ್ರಿ ಕಾಲದಲ್ಲಿ 4 ಜಾವಗಳ ಅಭಿಷೇಕವಾಗತ್ತೆ. ಅನಂತರದಲ್ಲಿ ಈ ಉಪವಾಸದ ಕ್ರಮ ಮುಗಿಯೋದು ಯಾವಾಗ ಅಂತ ಅಂದರೆ ಬೆಳಗ್ಗಿನ ಜಾವಕ್ಕೆ. ಶಿವರಾತ್ರಿಯ ದಿನದಂದು ಬೆಳಗ್ಗೆಯನ್ನು ಪೂಜೆ ಮಾಡಿಕೊಂಡು ಪುನಸ್ಕಾರಾದಿಗಳನ್ನು ಮಾಡಿಕೊಂಡು ಭಗವನ ಉಪಾಸನೆಯನ್ನು ಮಾಡಿಕೊಂಡು ರಾತ್ರಿ ನಿದ್ರೆ ಮಾಡದ ರೀತಿಯಲ್ಲಿ ಭಗವಂತನ ಕೀರ್ತನೆಗಳನ್ನು ಕೇಳಿದಾಗ ನಂತರದಲ್ಲಿಯೇ ಮಾರನೇ ಬೆಳಿಗ್ಗೆ ನೀವು ಏನು ಬೇಕಾದರೂ ಶಿವನ ಸೂರ್ಯೋದಯ ಬೆಳಗ್ಗೆ ಆಯಿತು ಅಂತ ಅಂದರೆ, ಶಿವರಾತ್ರಿ ಆದ ಮಾರನೇ ಬೆಳಗ್ಗೆ ಸೂರ್ಯೋದಯ ಆಯಿತು ಅಂತ ಅಂದರೆ ಅಲ್ಲಿಗೆ ಶಿವರಾತ್ರಿಯ ಕ್ರಮ, ಶಿವರಾತ್ರಿಯ ಜಾಗರಣೆ, ಶಿವರಾತ್ರಿಯ ವ್ರತ ಅಲ್ಲಿಗೆ ನಮ್ಮ ಸಮಾಪ್ತಿ ಆಗುತ್ತೆ ಅಂತ. ನೀವು ಕಾಫಿನಾರ ತಗೊಳ್ಳಿ, ಒಂದು ಸಲ ಊಟನಾದರೂ ಮಾಡ್ಕೊಳ್ಳಿ, ಅಲ್ಲಿಗೆ ಸಂಪೂರ್ಣವಾದಂಥ ನಮ್ಮ ಆಚರಣೆಗಳು ಅಲ್ಲಿ ಮುಕ್ತಾಯವಾಯಿತು ಅಂತ. ಇಷ್ಟೆಲ್ಲವೂ ಸಹ ಶಿವರಾತ್ರಿ ದಿನದಂದು ನಾವೆಲ್ಲರೂ ಸಹ ಮಾಡಬೇಕಾಗ್ತದೆ. ಏನಕ್ಕಾಗಿ ನಾನು ನಿಮಗೆ ಮತ್ತೆ ಮತ್ತೆ ಹೇಳುವಂಥದ್ದು ಅಂತ ಅಂದರೆ, ಈ ವರ್ಷ ಭಾಳ ಗ್ರಹಗತಿಗಳು ಬದಲಾವಣೆಗಳಾಗುತ್ತೆ. ಎಷ್ಟು ಗ್ರಹಗಳಿಗೆ ಎಷ್ಟು ರಾಶಿಯವರಿಗೆ ಶುಭವಾಗಿರುವಂಥ ಫಲ ಸಿಗುತ್ತೋ ಅಷ್ಟೇ ರಾಶಿಯವರಿಗೆ ಅಶುಭ ಫಲಗಳು ಸಿಗುವಂಥ ವಾತಾವರಣಗಳು ಇದೆ. ಆದ್ದರಿಂದ ಶುಭವಾಗಲಿ ಅಶುಭವಾಗಲಿ
ನಮಗೆ ಭಗವಂತನ ಅನುಗ್ರಹ, ಭಗವಂತರ ಆಶೀರ್ವಾದ ಬೇಕು ಅಂತ ಅಂದಾಗ ನೋಡಿ, ಶಿವನನ್ನ ವಿಷ್ಣು ಆರಾಧನೆ ಮಾಡ್ತಾನೆ. ರಾಮನ ಅವತಾರದಲ್ಲಿ ಬಂದಂತಹ ಶ್ರೀರಾಮಚಂದ್ರ ಮಹಾವಿಷ್ಣು ಶಿವನ ಆರಾಧನೆಯನ್ನು ಮಾಡ್ತಾನೆ. ರಾಮೇಶ್ವರ ಅಂತ ಕೇಳಿರ್ತೀವಿ. ಅಲ್ಲಿ ರಾಮಚಂದ್ರ, ಶ್ರೀರಾಮಚಂದ್ರ ಶಿವನನ್ನ ಉಪಾಸನೆ ಮಾಡ್ತಿದ್ದಕ್ಕೆ ಅಲ್ಲಿ ರಾಮೇಶ್ವರ ಅಂತ ಬಂತ ಹೆಸರು ಅಲ್ಲವೇ. ಆದ್ದರಿಂದ ಇಲ್ಲಿ ಹರಿಹರಿಯರಿಗೆ ಭೇದವಿಲ್ಲ. ನಾವೆಲ್ಲರೂ ಸಹ ಇಲ್ಲಿ ಯಾವುದೇ ಜಾತಿ, ಯಾವುದೇ ಧರ್ಮ ಅನ್ನುವಂಥ ಪಂಗಡಗಳು ಬರೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಶಿವನಿಗೆ ಅಧೀನನೇ ಆಗಿರ್ತಾನೆ. ಕೊನೆಗೆ ಶಿವನೇ ಅಂತ್ಯವನ್ನು ಮಾಡುವಂಥವನು, ಲಯವನ್ನು ಮಾಡುವಂಥ ಲಯಕಾರಕನ ಯಾರು ಅಂತ ಅಂದರೆ ಪರಮೇಶ್ವರ. ಪ್ರತಿಯೊಬ್ಬ ಜೀವಿಗೂ ಸಹ ಶಿವನ ಲಯಕಾರಕನಾದಂಥ ಶಿವ ಒಂದು ದಿವಸ ಅಂತ್ಯವನ್ನು ಮಾಡುವಂಥವನೇ ಅವನು. ಆದ್ದರಿಂದ ಆ ಶಿವನನ್ನ ಆರೋಗ್ಯಕರವಾದಂತಹ ದೇಹಕ್ಕೆ ನಮ್ಮ ದೇಹವನ್ನು ಕೊಟ್ಟು ಕುಟುಂಬವನ್ನು ಸಮೃದ್ಧಿಯಾದಂತಹ ಕುಟುಂಬಕ್ಕೆ ಯಾವುದೇ ವಿಧವಾದಂತಹ ದೃಷ್ಟಿದೋಷಗಳಾಗಲಿ, ಆರೋಗ್ಯ ದೋಷಗಳಾಗಲಿ, ಯಾವುದೇ ಕೆಟ್ಟ ಶಕುನಗಳ ದೋಷವಾಗಲಿ, ಕೆಟ್ಟ ದೃಷ್ಟಿಗಳಾಗಲಿ, ಶತ್ರು ದೋಷಗಳಾಗಲಿ ನಮಗೆ ನಿವಾರಣೆ ಆಗಬೇಕು, ಯಾವುದು ತೊಂದರೆಗಳಿಲ್ಲದ ಹಾಗೆ ನಡಿಬೇಕು ಅಂತ ಅಂದಾಗ ಪರಮೇಶ್ವರನ ಅನುಗ್ರಹ ಬೇಕು. ಅದಕ್ಕೆ ಮುಖ್ಯವಾಗಿ ಪ್ರತಿದಿನವೂ ನಾವು ಶಿವನ ಆರಾಧನೆಯನ್ನು ಮಾಡಬಹುದು. ಆದರೆ ಈ ಮಾಘ ಮಾಸದಲ್ಲಿ ಬರುವಂಥ ಶಿವರಾತ್ರಿಯ ಆ ದಿನದಂದಿರುವಂತಹ ಫಲ ಇದೆಯಲ್ಲ, ಅದು ಹೇರಳವಾದಂಥ ಫಲವನ್ನು ಕೊಡುವಂಥದ್ದು. ಮಾಘ ಮಾಸದ ತ್ರಯೋದಶಿಯ ದಿನದಂದು ಬರುವಂತಹ ಶಿವರಾತ್ರಿ ಅತ್ಯಂತ ಪಾವಿತ್ರತೆಯನ್ನು ತೆಗೆದುಕೊಂಡ್ಬರುತ್ತೆ. ಅತ್ಯಂತ ಪಾವಿತ್ರತೆ ಉಳ್ಳಂತಹ ಶಿವರಾತ್ರಿ ಅದು. ಈಗ ಅದರಲ್ಲೂ ಈ ವರ್ಷ ಏನಕ್ಕಾಗಿ ಶಿವರಾತ್ರಿಯ ಆಚರಣೆ ತುಂಬ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅಂತ ಅಂದರೆ ನಾವು ತಿಳ್ಕೊಳ್ಬೇಕಾಗ್ತದೆ. ಈಗ ಮಹಾ ಕುಂಭಮೇಳ ನಡೀತಾ ಇದೆ. ತ್ರಿವೇಣಿ ಸಂಗಮಗಳ ದರ್ಶನ ಆಗುತ್ತೆ. ತ್ರಿವೇಣಿ ಸಂಗಮಗಳ ನಾವು ಸ್ನಾನಾದಿಗಳನ್ನು ಮಾಡ್ತಿರ್ತೀವಿ. ಇದು ಶಿವರಾತ್ರಿ ದಿನದಂದೇ ಅಂತ್ಯವಾಗುವಂಥದ್ದು. ಮಹಾಕುಂಭಮೇಳದ ಮಾಘ ಮಾಸದ ಸ್ನಾನದ ಅಂತ್ಯದ ದಿನ ಯಾವುದು ಅಂತ ಅಂದರೆ ಶಿವರಾತ್ರಿ ದಿನ ಆದಮೇಲೆ ಅಂತ್ಯವಾಗುತ್ತೆ. ಆದ್ದರಿಂದ ಈ ಮಾಘ ಮಾಸವನ್ನು ನಾವು ಮಾಘ ಮಾಸ ಅಂತ ಬಂದಾಗ ನಾವು ಯಾವಾಗಲೂ ಸಹ ಶಿವನ ಉಪಾಸನೆ ಜೊತೆಯಲ್ಲಿ ಸಂಗಮಗಳ ಸ್ನಾನಾದಿಗಳನ್ನು ಮಾಡ್ತಿರ್ತೀವಿ. ಆದ್ದರಿಂದ ಈ ಶಿವರಾತ್ರಿ ನಮಗೆ ವಿಶೇಷವಾಗಿದೆ. 144 ವರ್ಷಕ್ಕೆ ಬರುವಂಥ ಒಂದು ಕುಂಭಮೇಳದ ಒಂದು ದಿವ್ಯವಾದಂತಹ ಒಂದು ಆಚರಣೆ ನಮಗೆ ಈ ಮಾಘ ಮಾಸದಲ್ಲಿ ಸಿಕ್ಕಿದೆ. ಆದ್ದರಿಂದ ಈ ಮಾಘ ಮಾಸದ ಶಿವರಾತ್ರಿ ಅತ್ಯಂತ ಪಾವಿತ್ರತೆಯ ಉಳ್ಳಂಥ ಶಿವರಾತ್ರಿ. ಆದ್ದರಿಂದ ತಾವೆಲ್ಲರೂ ಸಹ ನಿಮ್ಮ ಮನೆ ಹತ್ರ, ನಿಮ್ಮ ಅಕ್ಕಪಕ್ಕದ ಗ್ರಾಮಗಳಲ್ಲಿ, ಏರಿಯಾಗಳಲ್ಲಿ ಎಲ್ಲಿ ಶಿವನಿರ್ತಾನೋ ನಿಮ್ಮ ಕುಟುಂಬದ ಸದಸ್ಯರ ಒಂದು ಹೆಸರಿನಲ್ಲಿ ಒಂದು ಸಣ್ಣದಾದಂಥ ಒಂದು ಅರ್ಚನೆ ಅಥವಾ ಒಂದು ಅಭಿಷೇಕ, ಒಂದು ಉಪಾಸನೆ ಇದನ್ನು ಮಾಡಿಸ್ಕೊಳ್ಳಿ. ನಂತರದಲ್ಲಿ ಎಲ್ಲರೂ ಸಹ ಈ ಶಿವರಾತ್ರಿ ದಿನದಂದು ಎಲ್ಲರೂ ಸಹ ಜಾಗರಣೆ ಇದ್ದು ಶಿವನ ಒಂದು ಅನುಗ್ರಹಕ್ಕೆ ನಾವೆಲ್ಲರೂ ಸಹ ಪಾತ್ರರಾಗೋಣ ಅಂತ ಕೇಳ್ಕೊಳ್ತಾ ಮಹಾಶಿವರಾತ್ರಿಯ ಹಬ್ಬದ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಕಾರ್ಯಕ್ರಮ ಮುಗಿಸ್ಕೊಳ್ತೇನೆ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ.